ನಮಸ್ಕಾರ, ಅಕ್ಷರ ಟಿವಿ ಕನ್ನಡಕ್ಕೆ ಸ್ವಾಗತ. ಇದು ಬದಲಾವಣೆ ದಿನಪತ್ರಿಕೆ ಕೊಡುಗೆ. ಬಂಧುಗಳೇ, ನಿಮ್ಮ ಯಲಬುರ್ಗಾ ನಗರದಲ್ಲಿ ಹಮ್ಮಿಕೊಂಡಿರುವ ಅದ್ಭುತವಾದಂತ ಕಾರ್ಯಕ್ರಮವಿದು. ಈ ನಾಡು ಸಂಸ್ಕೃತಿಯ ದೃಷ್ಟಿಯಿಂದ ವಿಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ತನ್ನ ಸಂಸ್ಕೃತಿಯ ಬಿಂಬದಿಂದ ಭಿನ್ನವಾಗಿ ನಿಲ್ಲುವುದರ ಮೂಲಕವಾಗಿ ಕನ್ನಡ ನಾಡು ಪ್ರಪಂಚದಲ್ಲಿ ತನ್ನದೇ ಆದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಹೊಮ್ಮಿದೆ. ನಾಡಿನುದ್ದಕ್ಕೂ ಇರತಕ್ಕಂಥ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತೆರನಾದಂತ ಸಾಂಸ್ಕೃತಿಕ ಹಿನ್ನೆಲೆ ಇದೆ, ವಿವಿಧ ಕಲೆಗಳಿವೆ, ವೇಷಭೂಷಣಗಳಿವೆ. ಹೀಗಾಗಿ ಪ್ರತಿ ಜಿಲ್ಲೆಯೂ ಕೂಡ ಕಲೆಯ ತವರೂರಾಗಿ ನಿಲ್ಲುವುದರ ಮೂಲಕವ ಕನ್ನಡ ನಾಡನ್ನ ಅತ್ಯಂತ ಶ್ರೀಮಂತ ಸಂಸ್ಕೃತಿಯ ನಾಡಾಗಿ ಬಿಂಬಿಸೋದಕ್ಕೆ ಸಹಾಯವಾಗಿದೆ. ಒಂದು ದೇಶದ ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂತಂದ್ರೆ, ಅಥವಾ ಆ ದೇಶದ ಭವಿಷ್ಯವನ್ನ ನಾವು ಊಹಿಸ್ಕೊಳ್ಬೇಕು ಅಂತಂತಂದ್ರೆ, ಆ ದೇಶದ ಇತಿಹಾಸದ ಪುಟಗಳನ್ನ ತಿರಿಬೇಕಾಗಿಲ್ಲ, ಅಥವಾ ಭವಿಷ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಥವಾ ಊಹಿಸ್ಕೊಳ್ಬೇಕು ಅಂತಂದ್ರೆ ಯಾವುದೇ ಪ್ರಯೋಗಗಳನ್ನ ಮಾಡುವ ಅವಶ್ಯಕತೆ ಇಲ್ಲ. ವಾಸ್ತವದಲ್ಲಿ ಆ ದೇಶದ ಸಾಂಸ್ಕೃತಿಕ ಲೋಕ ಎಷ್ಟು ಪ್ರಬಲವಾಗಿದೆ, ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಆ ದೇಶದ ಇತಿಹಾಸ ಗೊತ್ತಾಗುತ್ತೆ, ಜೊತೆಗೆ ಆ ದೇಶ ಹೇಗೆ ಮುಂದಿನ ದಿನಗಳಲ್ಲಿ ತನ್ನ ಗುರುತರವಾದಂತಹ ಹೆಜ್ಜೆಗಳನ್ನ ಇಡ್ತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಓದು ಬರಹ ಬರೆಯದೇ ಇರತಕ್ಕಂತಹ, ಭೂಮಿಯಲ್ಲಿ ದುಡಿದು ದುಡಿದು ತಮ್ಮ ಬೇಸರವನ್ನ ಕಳೆದುಕೊಳ್ಳುವುದಕ್ಕಾಗಿ ವಿಶೇಷವಾಗಿ ತಮ್ಮದೇ ಆದ ಕಲೆಗಳನ್ನ ಕಂಡುಕೊಳ್ಳುವುದರ ಮೂಲಕವಾಗಿ ಈ ನಾಡಿಗೆ ದೊಡ್ಡದಾಗಿರ್ತಕ್ಕಂಥ ಸಾಂಸ್ಕೃತಿಕ ಇತಿಹಾಸವನ್ನ ಬಿಟ್ಟು ಹೋಗಿರ್ತಕ್ಕಂಥವರು ನಮ್ಮ ರೈತಾಪಿ ಬಂಧುಗಳು. ರೈತರು ಈ ನಾಡಿನ, ಈ ದೇಶದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ದೇಶದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ರೈತಾಪಿ ಬಂಧುಗಳು ಅನ್ನೋದನ್ನ ನಾವು ಯಾರು ಮರಿಬಾರದು ಅಂತಕ್ಕಂಥದ್ದು. ಹಾಗಾಗಿ ವರ್ಷದುದ್ದಕ್ಕೂ ರೈತರು ತಮ್ಮ ಭೂಮಿಯಲ್ಲಿ ದುಡಿದು ಭೂಮಿಯನ್ನ ಉಳಿ ಬಿತ್ತಿ ಬೆಳೆಯನ್ನ ಬೆಳೆದು ಆ ಬೆಳೆಯನ್ನ ಮನೆಗೆ, ಈ ಸುಗ್ಗಿಯಲ್ಲಿ ರೈತಾಪಿ ಬಂಧುಗಳು, ಹಳ್ಳಿಗಾಡಿನ ಬಂಧುಗಳು ಎಲ್ಲರೂ ಅತ್ಯಂತ ಸಂಭ್ರಮದಿಂದ ವರ್ಷದುದ್ದಕ್ಕೂ ತಾವು ಶ್ರಮವನ್ನ ಹಾಕಿದ್ದಕ್ಕೆ ಸಾರ್ಥಕತೆಯ ಕಂಡುಕೊಳ್ಳುವ ದಿನಗಳಿವೆ. ಅವುಗಳನ್ನ ನಾಡಿನಾದ್ಯಂತ, ದೇಶದಾದ್ಯಂತ ಬಿಂಬಿಸ್ತಕ್ಕಂಥದ್ದು, ಆ ಸುಗ್ಗಿಯನ್ನ ಮತ್ತೆ ಕಟ್ಟಿ ಈ ನಾಡಿಗೆ ಕೊಡ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುಗ್ಗಿ ಹುಗ್ಗಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವುದರ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಈ ದಿನಗಳಲ್ಲಿ ಸಂಕ್ರಮಣದ ಏನು ಸೂರ್ಯ ತನ್ನ ಪಥವನ್ನ ದಕ್ಷಿಣದಿಂದ ಉತ್ತರಕ್ಕೆ ಬದಲಾಯಿಸುವ ದಿನಮಾನದಿಂದ ಹಿಡಿಕೊಂಡು ಸುಮಾರು ಏಪ್ರಿಲ್ ಮೇ ವರೆಗೆ ನಾವು ಸುಗ್ಗಿಯ ದಿನಗಳನ್ನ ಈ ನಾಡಿನಲ್ಲಿ ಕಾಣ್ತೀವಿ. ಆ ಕುರುಹುಗಳನ್ನ ಮತ್ತೆ ಕಟ್ಟಿಕೊಡಬೇಕು. ಇವತ್ತಿನ ಯುವ ಪೀಳಿಗೆಗೆ ಈ ನಾಡಿನ ಸುಗ್ಗಿಯ ಸಂಸ್ಕೃತಿಯನ್ನ ಬಿಂಬಿಸಬೇಕು. ರೈತಾಪಿ ಜನ ಹಿಂದಿನ ಕಾಲದಲ್ಲಿ ಏನು ವಾರಗಂಟ್ಲೆ, 15 ದಿವಸ ಗಂಟ್ಲೆ, ತಿಂಗಳ ಗಂಟ್ಲೆ ಏನು ರಾಸಿಯನ್ನ ಮಾಡೋದ್ರ ಮೂಲಕವಾಗಿ ಇಡೀ ಹಳ್ಳಿಯೇ ಸುಗ್ಗಿಯ ಸಂಭ್ರಮದಲ್ಲಿ ಮಿಂದೆದ್ದು ಅವರ ಸಂಭ್ರಮವನ್ನ ನೋಡೋದು ಅಂದ್ರೆ 2 ಕಣ್ಣುಗಳು ಸಾಲ್ತಾ ಇರಲಿಲ್ಲ. ಕೊಪ್ಪಳ ಜಿಲ್ಲೆಯ ಸುಗ್ಗಿ ಹುಗ್ಗಿ ಕಾರ್ಯಕ್ರಮ ಯಲಬುರ್ಗಾದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಕಡೆ ರೈತಾಪಿ ಬಂಧುಗಳು
ಗ್ರಾಮೀಣ ಪ್ರದೇಶದ ಬಂಧುಗಳು ದುಡಿದು ಭೂಮಿಯಲ್ಲಿ ಇಡೀ ತಮ್ಮ ಜೀವನವನ್ನ ಮುಡುಪಾಗಿಡುವುದರ ಮೂಲಕವಾಗಿ ಭೂತಾಯಿಯ ಜೊತೆಗೆ ತಮ್ಮ ಜೀವನವನ್ನ ಕಟ್ಟಿಕೊಳ್ತಕ್ಕಂತ ದಿನಮಾನಗಳ ಜೊತೆಗೆ ಸುಗ್ಗಿಯನ್ನ ಸಂಭ್ರಮಿಸ್ತಾರೆ. ಸುಗ್ಗಿಯನ್ನ ಸಂಭ್ರಮಿಸುವುದರ ಜೊತೆಗೆ ಹುಗ್ಗಿಯನ್ನು ಕೂಡ ಮಾಡ್ತಾರೆ. ಬಹುಶಃ ತಾವೆಲ್ಲ ಹಿರಿಯರು ಬಂದಿದ್ದೀರಿ. ಗ್ರಾಮೀಣ ಪ್ರದೇಶದಿಂದ ಹಲವಾರು ಕಲಾ ತಂಡಗಳು ಇವತ್ತು ಈ ವೇದಿಕೆಯ ಮುಂಭಾಗದಲ್ಲಿ ಈ ವೇದಿಕೆಯ ಮೇಲೆ ತಮ್ಮ ಕಾರ್ಯಕ್ರಮವನ್ನು ನೀಡುವವರಿದ್ದೀರಿ. ಅವರೆಲ್ಲರಿಗೂ ಗೊತ್ತಿದೆ ಸುಗ್ಗಿಯನ್ನ ಮಾಡೋದು ಅಂತಂದ್ರೆ ಹಂತಿಗಳನ್ನ ಕಟ್ಟತಕ್ಕಂಥದ್ದು, ರೋಲ್ಗಳನ್ನ ಹಾಕ್ತಕ್ಕಂಥದ್ದು, ಮೇಟಿಯನ್ನ ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು, ರಾಸಿಯನ್ನ ಬಳ್ಳದಲ್ಲಿ ತುಂಬತಕ್ಕಂಥದ್ದು ಅವರ ಸಂಭ್ರಮ, ಸಡಗರ ಹೇಳತೀರದು. ಅಂತಹ ಸಂಸ್ಕೃತಿಯನ್ನ ಕಟ್ಟಿಕೊಡುವ ನಿಟ್ಟಿನಲ್ಲಿ ಇವತ್ತು ಯಲಬುರ್ಗಾ ನಗರದಲ್ಲಿ ನಾವು ಸುಗ್ಗಿ ಮತ್ತು ಹುಗ್ಗಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಇಂತಹ ಒಂದು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಸಾನ್ನಿಧ್ಯವನ್ನ ವಹಿಸಿಕೊಳ್ಬೇಕು ಅಂತ ಹೇಳಿ ನಾವು ಪೂಜ್ಯರಲ್ಲಿ ಮನವಿಯನ್ನ ಮಾಡಿಕೊಂಡಾಗ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ದಾರೆ ಶ್ರೀ 1800 ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರ ಪಾದಾರ ಬಿಂದಗಳಲ್ಲಿ ನಮನಗಳನ್ನ ಸಲ್ಲಿಸ್ತಾ ಎಲ್ಲ ಕಲಾವಿದ ಬಂಧುಗಳಿಗೆ ಅವರ ಆಶೀರ್ವಚನದ ಅವಶ್ಯಕತೆ ಇದೆ. ಆ ಪೂಜ್ಯರನ್ನ ನಾನು ಎಲ್ಲ ಕಲಾವಿದ ಬಂಧುಗಳ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತ ಪೂಜ್ಯನೀಯ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಪೂಜ್ಯರೇ. ಹಾಗೇನೆ ಇನ್ನೋರ್ವ ಪೂಜ್ಯರು ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಒಪ್ಪುತೇಶ್ವರ ಮಹಾಸ್ವಾಮಿಗಳು ಅವರು ಕೂಡ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರ ಆಶೀರ್ವಾದವು ಕೂಡ ನಮ್ಮ ಎಲ್ಲ ಕಲಾವಿದ ಬಂಧುಗಳಿಗೆ ಬೇಕಾಗಿದೆ. ಅವರು ಆಶೀರ್ವಚನವನ್ನ ಕೂಡ ಈ ವೇದಿಕೆಯಲ್ಲಿ ನೀಡಲಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲ ಕಲಾವಿದ ಬಂಧುಗಳ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಪೂಜ್ಯ. ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ ಈ ಭಾಗದ ಜನಪ್ರಿಯ ನಾಯಕರು, ಶಾಸಕರು ಆದಂತ ಶ್ರೀಯುತ ಸನ್ಮಾನ್ಯ ಹಾಲಪ್ಪ ಆಚಾರ್ ಸರ್ ಅವರನ್ನ ನಾವು ಕೇಳಿಕೊಂಡಿದ್ದೀವಿ. ಅವರು ಬರುವುದಾಗಿ ಕೂಡ ನಮಗೆ ಹೇಳಿದ್ರು. ಆದ್ರೆ ಕೆಲಸಗಳ ಒತ್ತಡಗಳ ಮಧ್ಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಬಂದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಕರೆಸ್ತೀನಿ, ನೀವು ಗೊತ್ತಾಗ್ತಾ ಇದೆ ಕಾರ್ಯಕ್ರಮವನ್ನು ಆರಂಭಿಸಿ ಅಂತಕ್ಕಂಥ ಸೂಚನೆಯನ್ನ ನೀಡಿ ನಮ್ಮೆಲ್ಲ ಕಲಾವಿದ ಬಂಧುಗಳಿಗೆ ಶುಭಾಶಯಗಳನ್ನ ಕಳಿಸಿದ್ದಾರೆ. ಅನುಪಸ್ಥಿತಿಯಲ್ಲಿ ಅವರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಆ ಸ್ಥಾನವನ್ನ ತುಂಬಿಕೊಳ್ಬೇಕು ಅಂತ ಹೇಳಿ ನಾವು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮರೇಶ್ ಹುಬ್ಬಳ್ಳಿ ಅವರನ್ನ ಕೇಳಿಕೊಂಡಾಗ ಅವರು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ರಾರಾಯಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ ಸರ್. ಹಾಗೇನೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನೀಲಮ್ಮ ಅಡಿವೆಪ್ಪ ಬಾವಿಮನಿ ಮೇಡಮ್ ಅವರು ಅತ್ಯಂತ ಗೌರವ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅಭಿಮಾನದಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಸುಗ್ಗಿ ಹುಗ್ಗಿ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕಳಕಪ್ಪ ತಳವಾರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮತ್ತೋರ್ವ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಅರ್ಕೇರಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಅತ್ಯಂತ ಗೌರವಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈರಣ್ಣ ಹುಬ್ಬಳ್ಳಿ ಸರ್ ಅವರನ್ನ
ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಯುತ ಫಕೀರಪ್ಪ ವಜ್ರಬಂಡಿ ಸಾಹಿತಿಗಳು ಅವರನ್ನು ಕೂಡ ನಾನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಚೆನ್ನಪ್ಪ ಗೌಡರು ಮಾಲಿ ಪಾಟೀಲ್ ಅವರು ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೊತೆಗೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಇತರ ಗಣ್ಯಮಾನ್ಯರನ್ನ, ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವಸಂತ್ ಬಾವಿನಮನಿ ಸರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಬಸಲಿಂಗಪ್ಪ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ವೇದಿಕೆಯಲ್ಲಿ ಅವರಿವರೆನ್ನದೆ ಗಣ್ಯಮಾನ್ಯರು ಯಾರಿದ್ದಾರೋ ಅವರೆಲ್ಲರನ್ನ ನಾನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ಸುಮಾರು ಕೊಪ್ಪಳ ಜಿಲ್ಲೆಯ ಸುಮಾರು 35 ಕಲಾ ತಂಡಗಳು ಈ ವೇದಿಕೆಯಲ್ಲಿ ತಮ್ಮ ಕಲೆಗಳನ್ನ ಪ್ರದರ್ಶನವನ್ನ ಮಾಡಲಿದ್ದಾರೆ. ಅವರೆಲ್ಲರೂ ಘಟಾನುಘಟಿಗಳು. ಅವರು ಒಬ್ಬೊಬ್ಬರ ಹೆಸರನ್ನ ನಾನು ಹೇಳ್ತಾ ಹೋದ್ರೆ ಬಹುಶಃ ಎಲ್ಲರೂ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸಿರ್ತಕ್ಕಂಥ ಅತ್ಯಂತ ಬಹಳಷ್ಟು ಪರಿಣಿತಿಯನ್ನ ಪಡೆದಿರ್ತಕ್ಕಂಥ ಘಟಾನುಘಟಿ ಕಲಾವಿದರು, ಹಿರಿಯರು ಈ ವೇದಿಕೆ ಮೇಲೆ ಕಾರ್ಯಕ್ರಮವನ್ನ ನೀಡಲಿದ್ದಾರೆ. ಆ ಎಲ್ಲ ಹಿರಿಯ ಕಲಾವಿದರನ್ನ ನಾನು ಒಂದೇ ಮಾತಿನಲ್ಲಿ ಅವರಿವರೆನ್ನದೆ ಅವರ ಹೆಸರನ್ನ ತಗೊಳ್ತಾ ಹೋದ್ರೆ ತುಂಬಾ ಸಮಯ ಆಗಿದೆ. ಸುಮಾರು 35 ಕಲಾ ತಂಡಗಳು ಈ ವೇದಿಕೆ ಮೇಲೆ ಕಾರ್ಯಕ್ರಮವನ್ನ ನೀಡಲಿವೆ. ಹಾಗಾಗಿ ಆ ಎಲ್ಲ ಮಹನೀಯರನ್ನ, ಆ ಎಲ್ಲ ಹಿರಿಯ ಕಲಾವಿದರನ್ನ ನಾನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ಜೊತೆಗೆ ಹಿರಿಯ ಕಲಾವಿದರು ಅಷ್ಟೇ ಅಲ್ಲ, ಕಿರಿಯ ಕಲಾವಿದರು ಹಾಗೇನೆ ನುರಿತ ಕಲಾವಿದರು ಬಹಳಷ್ಟು ಜನ ಈ ವೇದಿಕೆ ಮೇಲೆ ತಮ್ಮ ಕಲೆಗಳನ್ನ ಪ್ರದರ್ಶನವನ್ನ ಮಾಡಲಿದ್ದಾರೆ. ವಿಭಿನ್ನವಾಗಿರ್ತಕ್ಕಂಥ ಕಲೆಗಳು, ಶಾಸ್ತ್ರೀಯ ಸಂಗೀತವನ್ನು ನೀಡ್ತಾ ಇದ್ದಾರೆ, ಶಾಸ್ತ್ರೀಯ ನೃತ್ಯವನ್ನ ನೀಡ್ತಾ ಇದ್ದಾರೆ, ಜಾನಪದ ಸಂಗೀತವನ್ನು ನೀಡ್ತಾ ಇದ್ದಾರೆ, ಜಾನಪದ ಹಾಡುಗಳನ್ನು ಹಾಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ, ಸುಗ್ಗಿಯ ಕುಣಿತವನ್ನ ಈ ವೇದಿಕೆಯಲ್ಲಿ ಮಾಡಲಿದ್ದಾರೆ, ಜಾನಪದ ನೃತ್ಯವನ್ನ ಮಾಡಲಿದ್ದಾರೆ, ವಾದ್ಯಗಳನ್ನ ನುಡಿಸಲಿದ್ದಾರೆ, ಭಾವಗೀತೆಗಳನ್ನ ಹಾಡಲಿದ್ದಾರೆ. ಜೊತೆಗೆ ಜಾನಪದ ಕಲಾ ತಂಡಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಈ ವೇದಿಕೆಯ ಮೇಲೆ ಪ್ರದರ್ಶನವನ್ನ ಮಾಡಲಿರುವ ಎಲ್ಲಾ 35 ಕಲಾ ತಂಡಗಳ ಎಲ್ಲ ಕಲಾವಿದ ಬಂಧುಗಳಿಗೆ ನಾನು ಅತ್ಯಂತ ಗೌರವಪೂರ್ವಕವಾದಂತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೊತೆಗೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶಿವಣ್ಣ ಭೂತಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ನಾನು ಇವತ್ತಿನ ಈ ಕಾರ್ಯಕ್ರಮ ಕೇವಲ ಇವತ್ತಿಗೆ ಮಾತ್ರ ಈ ವೇದಿಕೆಯಲ್ಲಿ ವಿಜೃಂಭಿಸ್ತಾ ಇದೆ. ಆದ್ರೆ ಅದು ಈ ಯಲಬುರ್ಗಾದ ಜನರಿಗೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ಈ ಕಾರ್ಯಕ್ರಮವನ್ನ ನಾಡಿನಾದ್ಯಂತ, ದೇಶದಾದ್ಯಂತ ಪ್ರತಿಬಿಂಬಿಸುವುದಕ್ಕೆ, ಅದರ ಬಿಂಬವನ್ನ ಬಿತ್ತರಿಸುವುದಕ್ಕೆ ನಮ್ಮ ಯಲಬುರ್ಗಾದ, ಕೊಪ್ಪಳ ಜಿಲ್ಲೆಯ ಜೊತೆಗೆ ಯಲಬುರ್ಗಾದಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಆಗಮಿಸಿದ್ದಾರೆ. ಆ ಎಲ್ಲ ಮಾಧ್ಯಮ ಮಿತ್ರರನ್ನ ನಾನು ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೇನೆ ಅವರಿವರೆನ್ನದೆ ಯಲಬುರ್ಗಾದ ಎಲ್ಲ ಬಂಧುಗಳನ್ನ, ಸಮಾಜದ ಮುಖಂಡರನ್ನ, ಹಿರಿಯರನ್ನ, ಕಿರಿಯರನ್ನ, ತಾಯಂದಿರನ್ನ, ಬಂಧುಗಳನ್ನ ಎಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಬಹಳ ಪ್ರಮುಖವಾಗಿ ಕಾರಣೀಭೂತರಾಗಿರ್ತಕ್ಕಂಥ ನಿಮ್ಮೂರಿನವರೇ ಆಗಿರ್ತಕ್ಕಂಥ ಶರಣಯ್ಯ ಇಟಿಗೆ ಅವರು ಇರ್ಬೋದು, ಹಾಗೂ ಅವರನ್ನೊಳಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರು, ಅವರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ, ಈ ಕಾರ್ಯಕ್ರಮ ಯಶಸ್ವಿಗೊಳ್ಳುವಲ್ಲಿ ಕಾರಣೀಭೂತರಾಗಿರ್ತಕ್ಕಂಥ, ಪ್ರತ್ಯಕ್ಷವಾಗಿರಬಹುದು, ಪರೋಕ್ಷವಾಗಿರಬಹುದು, ಸಾಕ್ಷಿಭೂತರಾಗಿರ್ತಕ್ಕಂಥ, ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲರನ್ನ ನಾನು ಮತ್ತೊಮ್ಮೆ ನೆನೆಯುತ್ತಾ ಅವರಿಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣಕ್ಕೆ ನಾನು ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಟ್ಟಂತಹ ಸಿದ್ದಲಿಂಗೇಶ್ ಕೆ ರಂಗಣ್ಣವರ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಕೊಪ್ಪಳ, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ
ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವ ಪಥವನರಿವಡೆ ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಿಗೆ ಶ್ರೀ ಶಟಸ್ಥಲ ಬ್ರಹ್ಮ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಇವರಿಗೆ ಬಸಲಿಂಗಪ್ಪ ಬನ್ನಿಕೊಪ್ ಇವರಿಂದ ಗೌರವ ಸಮರ್ಪಣೆ. ವೇದಿಕೆಗೆ ಆಗಮಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬಸಲಿಂಗಪ್ಪ ಬನ್ನಿಕೊಪ್ ಇವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆ. ಹಾಗೆ ಇನ್ನೋರ್ವ ಶ್ರೀಗಳಾದಂತಹ ಮನ್ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಶ್ರೀ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು, ಒಪ್ಪತ್ತೇಶ್ವರ ಮಠ ಗುಳೇಗುಡ್ ಅವರಿಗೂ ಕೂಡ ಗೌರವ ಸಮರ್ಪಣೆ. ಆದಪ್ಪ ಗುಳುಗುಳಿ ಇವರಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನ ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಗುರುಗಳಿಗೆ ಗೌರವವನ್ನ ನೀಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಪೂಜ್ಯ ಶ್ರೀ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಅವರಿಗೂ ಕೂಡ ಗೌರವ ಸಮರ್ಪಣೆ. ಆದಪ್ಪ ಗುಳುಗುಳಿ ಇವರಿಂದ ಎಲ್ಲ ಕಲಾ ಪ್ರೇಮಿಗಳು ಚಪ್ಪಾಳೆ ತಟ್ಟುವುದರ ಮೂಲಕ ತಮ್ಮ ಗೌರವವನ್ನು ಸಮರ್ಪಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ತಾವು ಕೂಡ ಸಹಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಡೊಳ್ಳು ಬಾರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಮುಖಂಡರಾದಂತಹ ವೀರಣ್ಣ ಹುಬ್ಬಳ್ಳಿ ಅವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೊಪ್ಪಳ ಸುಗ್ಗಿ ಹುಗ್ಗಿ ಎಂಬ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಷಡಸ್ಥಲ ಬ್ರಹ್ಮ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ಪಡಮಟ್ಟು, ಅದೇ ರೀತಿ ಇನ್ನೋರ್ವ ಸ್ವಾಮೀಜಿಗಳಾದ ಶ್ರೀ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳ ಗುಳೇಗುಡ್ ಇವರ ಪಾದಕ್ಕೆ ಹಣೆ ಬಡಿದು ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾತೋಶ್ರೀಯವರ ನೀಲಮ್ಮ ಅರೆಪ್ಪ ವಾಂಗಣಿಯವರೇ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ವಸಂತ್ ಕುಮಾರ್ ಬಾಲ್ಮನಿಯವರೇ ಹಾಗೂ ಬಸಲಿಂಗಪ್ಪ ಕೊತ್ತರವರೇ, ಶಿವ ಕಾರ್ಕೇರಿಯವರೇ, ಮುಖಂಡರಾದ ಈರಣ್ಣ ಹುಬ್ಬಳ್ಳಿಯವರೇ, ಕಳಕಪ್ಪ ತಳವಾರವರೇ ಹಾಗೂ ಸಿದ್ದಲಿಂಗೇಶ್ ಕೆ ರಂಗಣ್ಣನವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇದು ಒಂದು ಕಾರ್ಯಕ್ರಮವನ್ನು ಸುಗ್ಗಿ ಹುಗ್ಗಿ ಎಂಬ ಕಾರ್ಯಕ್ರಮವನ್ನು ಇವತ್ತು ಬಹಳ ದಿನದಿಂದ ನಾವು ನೋಡಿದ್ದಿಲ್ಲ. ಈ ಕಾರ್ಯಕ್ರಮವನ್ನು ಚಿಕ್ಕವರಿದ್ದಾಗ ದೊಡ್ಡ ದೊಡ್ಡ ಜಾನಪದ ಕಲೆ ಅವು ಇವು ನೋಡ್ತಾ ಇದ್ವಿ. ಈಗೆಲ್ಲ ಬಹಳ ದಿವಸ ಅದು ಎಲ್ಲ ಮರೆತುಬಿಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಯಲಬುರ್ಗಾದಲ್ಲಿ ಮಾಡಿದ್ದಕ್ಕೆ ನಾವೆಲ್ಲ ಬಹಳ ಸಂತೋಷವಾಗಿದೆ. ಕಲಾ ತಂಡದವರು ಸಾಕಷ್ಟು ಕಲಾ ತಂಡದವರು ಬೇರೆ ಕಡೆಯಿಂದ ಸುಮಾರು 35-40 ಜನ ಕಲಾ ತಂಡದವರು ಇದ್ದಾರೆ. ಇವತ್ತು ಎಲ್ಲ ಕಲಾ ತಂಡದವರು ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕಂತೇಳಿ ಕಾತುರದಲ್ಲಿದ್ದಾರೆ. ಕಾರ್ಯಕ್ರಮನೂ ಬಹಳ ಲೇಟ್ ಆಗಿದೆ, ಸ್ಟಾರ್ಟ್ ಆಗಬೇಕಿತ್ತು, ದೌಡು ಬಹಳ ಲೇಟ್ ಆಗಿದೆ. ಅದಕ್ಕೆ ಇದನ್ನು 2 ಮಾತುಗಳಲ್ಲಿ ಮುಗಿಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಕುರಿತು ವೀರಣ್ಣ ಹುಬ್ಬಳ್ಳಿ ಅವರು ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿಂದಿನ ದಿನಮಾನಗಳಲ್ಲಿ
ಮಠ ಮಂದಿರ ಗುಡಿಗಳಲ್ಲಿ ಭಜನೆಯನ್ನ ಮಾಡುವ ಮೂಲಕ ಬೆಳಗಿನ ಜಾವ ಭಜನೆಯನ್ನ ಮಾಡಬೇಕು, ಸಾಯಂಕಾಲವೂ ಕೂಡ ದೇವರ ನಾಮಸ್ಮರಣೆಯನ್ನ ಮಾಡುವ ಮೂಲಕ ಭಜನೆಗಳ ಹಾಡುಗಳನ್ನ ಹಾಡ್ತಾ ಇದ್ರು. ಹೀಗೆ ಅನೇಕ ಹಾಡುಗಳು ಹಾಡುವ ಮೂಲಕ ನಮ್ಮ ರೈತರ ಬದುಕನ್ನ ಹಸನಾಗಿ ಕಟ್ಟಿಕೊಂಡು ಸೊಕ್ಕ ಬದುಕಿನೊಳಗ ಚಿಕ್ಕ ಸಂಸಾರದೊಳಗ ತಮ್ಮ ಜೀವನವನ್ನ ನಡೆಸಿಕೊಂಡು ಬಂದವರು 100 ವರ್ಷ ಬಾಳಿದ್ರು, ಬದುಕಿದ್ರು, ಸುಖ ಶಾಂತಿ ನೆಮ್ಮದಿಯೊಂದಿಗೆ ಜೀವನವನ್ನು ಕಳೆದರು. ಅದೇ ರೀತಿ ಅವರ ಮಕ್ಕಳು ಕೂಡ ಕಳೆಯುವಂತ ಸಂದರ್ಭದೊಳಗ ಹಿರಿಯರು ಕೂಡ ಹೇಳಿದಾಗ ಘನತೆ ಇಲ್ಲ, ಗೌರವ ಇಲ್ಲ, ಕ್ಷಮೆ ಇಲ್ಲ, ಕರುಣೆ ಇಲ್ಲ, ಹಿರಿಯರಿಗೆ ನಾವು ತಲೆಬಾಗಬೇಕನ್ನುವ ಬುದ್ಧಿಯು ಕೂಡ ಇವತ್ತಿನ ಜನ ಬಹಳ ದೂರವಾಗಿ ಹೋಗುವುದಕ್ಕೆ ನಾವೇ ಕಾರಣರು ವಿನ ಇದಕ್ಕೆ ಯಾವ ಕಾಲಘಟ್ಟವೂ ಕೂಡ ಕಾರಣ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬಹುಶಃ ಶರಣಯ್ಯ ಇಟಗಿಯವರು ಯಲಬುರ್ಗಿ ಮಠಕ್ಕೆ ಈ ಕಾರ್ಯಕ್ರಮ ಮಾಡಿಸಿರ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಶ್ರೀಮಠದ ಶಿಷ್ಯರು ಗೊರ್ಲೆಕೊಪ್ಪದವರು ಅವರು ಕೂಡ ಹೆಚ್ಚು ಎಲ್ಲ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಪೂಜ್ಯರ ಸಾನ್ನಿಧ್ಯದಲ್ಲಿ ಇಂಥ ಕಾರ್ಯಕ್ರಮ ಮಾಡಿಸ್ಬೇಕು, ಎಲ್ಲ ಕಲಾವಿದರನ್ನ ಗೌರವಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾನು ವೇದಿಕೆ ಮೇಲೆ ಕಾರ್ಯಕ್ರಮದೊಳಗೆ ಹೇಳುವಾಗ ಕ್ಷಮೆ ಇರಬೇಕು. ಮಾತೋಶ್ರೀವರಾದಂಥ ಜಿಲ್ಲಾ ಪಂಚಾಯಿತಿಯ ಮುಧೋಳ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದಂಥ ನೀಲಮ್ಮ ತಾಯಿಯವರು ಕೂಡ ಒಬ್ಬರೇ ಒಬ್ಬರು ಹೆಣ್ಮಕ್ಳು ಇವತ್ತು ವೇದಿಕೆಗೆ ಆಗಮಿಸಿದರು. ಬಹುಶಃ ಮಾತೋಶ್ರೀಯವರು ಅಂದ್ರೆ ಹೇಳಬೇಕಾಗತ್ತ, ಈ ನಾಡು ಸೃಷ್ಟಿ ಅಂತಕ್ಕಂಥದ್ದು ಸ್ತ್ರೀ, ಭಾರತ ಮಾತೆ ಸ್ತ್ರೀ, ಕನ್ನಡಾಂಬೆ ಸ್ತ್ರೀ, ಭೂಮಾತೆ ಸ್ತ್ರೀ, ಗೋಮಾತೆ ಸ್ತ್ರೀ, ಗಂಗಾ ಮಾತೆ ಸ್ತ್ರೀ, ಅನ್ನಪೂರ್ಣೇಶ್ವರಿ ಸ್ತ್ರೀ, ವಿದ್ಯಾದೇವತಿ ಸ್ತ್ರೀ, ಮಾಡಿಕೊಂಡ ಹೆಂಡತಿ ಕೂಡ ಸ್ತ್ರೀ, ಹೆತ್ತ ತಾಯಿ ಕೂಡ ಸ್ತ್ರೀ. ಇಂಥ ಸ್ತ್ರೀ ಕುಲವನ್ನ ಗೌರವಿಸಬೇಕಾದದ್ದು ಯುವಕರ ಒಂದು ಕರ್ತವ್ಯವಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಬಹುಶಃ 34 ತಂಡದವರ ಜನಪದದ ನೃತ್ಯವನ್ನ ನಾವು ನೀವೆಲ್ಲರೂ ನೋಡಬೇಕಾಗಿದೆ. ಹೆಚ್ಚು ಮಾತನಾಡದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ದೇವನಗಾರಿಯನ್ನ ಬಾರಿಸುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನಗೆ ಚಾಲನೆ ಕೊಡುವ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಶಾಂತಿ ಸಹನೆ ಸಹಕಾರತೆಯ ಮನೋಭಾವದಿಂದ ಈ ಕಾರ್ಯಕ್ರಮವನ್ನ ವೀಕ್ಷಿಸುವಂತ ತಮ್ಮೆಲ್ಲರಿಗೂ ವಂದಿಸಿ ಪೂಜ್ಯರ ಪಾದಕ್ಕೆ ನನ್ನ ಮಾತುಗಳನ್ನ ನಮನಗಳನ್ನ ಅರ್ಪಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕ್ಷಣ ನಮ್ಮೆಲ್ಲರನ್ನ ತಮ್ಮ ಮಾತಿನ ಮೂಲಕ ಹಿಂದಿನ ದಿವ್ಯ ಪರಂಪರೆಯ ಹಾಗೂ ಪ್ರಸ್ತುತ ದಿನಮಾನದ ವ್ಯತ್ಯಾಸದ ಮೆಲುಕನ್ನ ನಮ್ಮ ಕಣ್ಣ ಮುಂದೆ ದೃಷ್ಟೀಕರಿಸಲು ಸಹಾಯ ಮಾಡಿದಂತಹ ಶ್ರೀ ವೀರಣ್ಣ ಹುಬ್ಬಳ್ಳಿ ಅವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮ ಕುರಿತು ಇನ್ನೋರ್ವ ಹಿರಿಯರಾದಂತಹ ಡಾಕ್ಟರ್ ಫಕೀರಪ್ಪ ವಜ್ರಬಂಡಿ ಅವರಿಂದ 2 ಮಾತು. ಶ್ರೀ ವಿಶ್ವದವರುಣಿ ಮಧುರ ಆರಾವ ಉಚಿತೆ ಚತುರ ರುಚಿರ ಪದರಚನೆ ಚಿರಂಜೀವಿ ಸರಸ್ವತಿ ಅಂಶೀಭಾವದಿ ನೆಲಗಳಿಗೆ ಕೂರ್ತು ಮನ್ಮಾನಸದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಪೂಜ್ಯ ದ್ವಯರ ಪಾದಾರುಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂತಹ ಎಲ್ಲ ಜನಪ್ರತಿ ಮಹನೀಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಬಂಧು ಭಗಿನಿಯರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಬಹುಶಃ 2 ಕೆಲಸ ಆಗಿದವು. ನಾನು ಉಪನ್ಯಾಸ ಮಾಡಬೇಕಾಗಿತ್ತು, ಉಪನ್ಯಾಸಕ್ಕೆ 1 ಗಂಟೆ ಮಾತಾಡ್ತಿದ್ದೆ ಕಡಿಮೆ ಅಂದ್ರೂ. ಆದ್ರೆ ಉದ್ಘಾಟನೆಗಿಂತ ಮೊದಲು ಪ್ರಾಸ್ತಾವಿಕವಾಗಿ ಸ್ವಾಗತವನ್ನು ಮಾಡಿರ್ತಕ್ಕಂಥ ನಮ್ಮ ಇಲಾಖೆಯ ಸಿದ್ಧಲಿಂಗೇಶ್ ಕೆ ರಂಗಣ್ಣವರು ಬಹಳ ಅದ್ಭುತವಾಗಿ ಮಾತಾಡಿದ್ರು. 2ನೇದಾಗಿ ಕರೆಕ್ಟ್ ಚಪ್ಪಲಿ ಹಾಕಿಕೊಂಡು, 2ನೇದಾಗಿ ನಮ್ಮ ವೀರಣ್ಣ ಹುಬ್ಬಳ್ಳಿಯವರು ಬಹಳ ಅದ್ಭುತವಾಗಿ ಅವತ್ತು ನಾವೇನು ಕಣ ಮಾಡಿ ರಾಶಿ ಮಾಡಿ ಭಜನೆ ಮಾಡಿ ಅದೇನು ಆನಂದವನ್ನು ಅನುಭವಿಸಿದ್ವಿ ಅದನ್ನೆಲ್ಲದನ್ನು ಕಣ್ಣು ಮುಂದೆ ತಂದಿದ್ದರಿಂದ ನನ್ನ ಕೆಲಸ ಬಹಳ ಹಗರ್ ಮಾಡಿದ್ದಾರೆ. ಮತ್ತೊಂದು ಚಪ್ಪಾಳೆ ವೀರಣ್ಣರಿಗೆ. ನನಗಲ್ಲಪ್ಪ, ನಾ ಮಾತು ಮುಗಿಸ್ತೀನಿ, ಅದು ಚಪ್ಪಾಳೆ ಹಾಕ್ತಿರ್ ಗ್ಯಾರಂಟಿ ನನಗೆ ಗೊತ್ತದ. ಕೊನೆಯದೊಂದು ಮಾತು ಹೇಳ್ತೀನಿ, ವೇದಿಕೆ ಮೇಲೆ ಪೂಜ್ಯರು 2 ಇದ್ದಾರೆ.
4 ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದ ಕಾರ್ಯಕ್ರಮ 8 ಗಂಟೆ ಆಗಿದೆ, ಡಬಲ್ ಆಗ್ಯದ ಅಂತ. ಹೀಗಾಗಿ ನಮ್ಗೊಂದು ಮಾತು ಹೇಳ್ತಾರ, ಏನಂದ್ರೆ ಎದ್ದೊಂದಗಳಿಗೆ ಯಾರ್ಯಾರ ನೆನೆಯಲಿ, ಎದ್ದೊಂದಗಳಿಗೆ ಯಾರ್ಯಾರ ನೆನೆಯಲಿ, ಎದ್ದೊಂದಗಳಿಗೆ ಭೂಮಿತಾಗ ನೆನೆದ ನಾನು, ಭೂಮಿ ನೆನೆದು ಬಿಟ್ಟು ಅಂದ್ರೆ ಎಲ್ಲದು ಬಂತು ಅಂತವ್ರಂಗ. ಹಂಗಾಗಿ ನಾ ಮಾತಾಡ್ಬೇಕಾಗಿರ್ತಕ್ಕಂಥ ಎಲ್ಲ ಮಾತುಗಳನ್ನ ಅವ್ರು ಆಡಿದ್ದರಿಂದ ನನ್ನ ಹೆಚ್ಚು ಮಾತಾಡಿದ್ರೆ ಕೊನೆಗೆ ಒಂದ ಮಾತು ಹೇಳ್ಬಿಡ್ತೀನಿ ನಾನು. ಒಂದು ಮಾತು ಹೇಳ್ತಾರ, ಒಂದು ಮಾತು ಏನಂತಂದ್ರೆ, ಆದಾವ ನಮ್ಮ ದೋಳ ಉಳಿದಾವ ನಮ್ಮ ಹಾಡ, ಬೀಸುಕಲ್ಲ ಆಡುವಾಗ ಬರ್ತದ, ಆದಾವ ನಮ್ಮ ದ್ವಾಳ ಇದ್ರೆ ಆಗ ಬೀಸ್ಕಂತ ಹಾಡ್ಕೊಳಕ್ ಬರ್ತದ ಅಂತ. ಆದ್ರಿಂದ ಏನೈತಂದ್ರೆ ಬಹಳಷ್ಟು ಸಮಯ ಆದದ್ದರಿಂದ ನಮ್ಮ ಮಾತುಗಳ ವಿಚಾರಗಳು ಸಾಕಷ್ಟು ಇದ್ರು ಸಹಿತ ನಿಮ್ಮೆಲ್ಲರ ಕಲೆಗಳನ್ನು ನೋಡ್ಬೇಕಾಗಿದೆ. ಕಲಾವಿದರು ಬೇರೆ ಬೇರೆ ಕಲಾ ತಂಡಗಳಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ನೀವೆಲ್ಲ ವೀಕ್ಷಣೆ ಮಾಡಿ ಅವುಗಳನ್ನ ಅಳವಡಿಸ್ಕೊಳ್ತಕ್ಕಂಥ, ಅವುಗಳನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ತಿಳ್ಕೊಂಡು ಆಶಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಇಲಾಖೆಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಪೂಜ್ಯರ ಪಾದಗಳಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಸಿದ್ದಲಿಂಗೇಶ್ ಕೆ ರಂಗಣ್ಣವರ್, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಅವರಿಗೆ ಸನ್ಮಾನವನ್ನ ನೆರವೇರಿಸ್ತಾ ಇದ್ದಾರೆ ಬಸಲಿಂಗೇಶ್ವರ ಕಲಾ ತಂಡದಿಂದ. ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಡಿದೆ ನನ್ನ ಒಡೆಯ ನಾ ಹಾಡುವೆ, ಬೇಡಿದೆ ನನ್ನ ಒಡೆಯ ನಾ ಬೇಡುವೆ, ಒಡೆಯಂಗೊಡಲ ತೋರಿ ಎಲ್ಲ ಬಡತನವ ಬೆನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗಡ್ಡಿ ಬೇಡುವೆ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಾಂತರನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಬಸವಲಿಂಗೇಶ್ವರನ ಕೂಡ ಹೃದಯದಲ್ಲಿ ಧ್ಯಾನಿಸಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಇವರ ಸಹಯೋಗದೊಂದಿಗೆ ನಡೀತಿರತಕ್ಕಂಥ ಸುಗ್ಗಿ ಮತ್ತು ಹುಗ್ಗಿ ಅನ್ನುವಂಥ ಈ ಜಾತ್ರಾ ಸಮಾರಂಭದ ಸಾನ್ನಿಧ್ಯನ ವಹಿಸಿರುವಂಥ ಪೂಜ್ಯರಾದ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗೆ ನಂತ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಉದ್ಘಾಟಕರೇ ಹಾಗೂ ಸನ್ಮಾನಿತರೇ, ಕಲಾವಿದರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮೂವರಿಗಿರ್ತಕ್ಕಂಥ ಸಿದ್ದಲಿಂಗೇಶ ಕೆ ರಂಗಣ್ಣನವರೇ ಹಾಗೂ 32 ತಂಡದ ಕಲಾವಿದರೇ, ಮಹಾಜನಿಗಳ ಮಾತೆಯರೇ, ಪುಟಾಣಿ ಮತ್ತು ಮಕ್ಕಳೇ, ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಬಹಳ ಸುಂದರವಾದ ಹೆಸರು ಇಟ್ಟಿದ್ದಾರೆ ಇದಕ್ಕೆ, ಸುಗ್ಗಿ ಮತ್ತು ಹುಗ್ಗಿ ಅಂತ. ನೋಡ್ರಿ, ಇಲ್ಲಿ ಮ್ಯಾಲೆ ಸುಗ್ಗಿ ಆಕೈತಿ, ಕೆಳಗೆ ಹುಗ್ಗಿ ರೆಡಿ ಆಗತೈತಿ ಅಲ್ಲಿ. ಆದರೆ ವಿಶೇಷವಾಗಿ ನಾನು ಎಲ್ಲಾರ ಮಾಡಿದ್ರೆ ಅದಕ್ಕೆ ಅರ್ಥ ಆಗ್ತಿದ್ದಿಲ್ಲ ಅಂತ ಅನಿಸ್ತೈತಿ ನನಗೆ. ಸುಗ್ಗಿ ಮತ್ತು ಹುಗ್ಗಿ ಇದನ್ನ ಯಾಕೆ ನಾ ಹೇಳ್ತೀನಿ ಅಂದ್ರೆ, ಸ್ವತಃ ಬಸವಲಿಂಗ ಶಿವಾಚಾರ್ಯ ಸ್ವಾಮಿಗಳು ಒಕ್ಕಲ್ತನ ಮಾಡಿ ಸುಗ್ಗಿ ಮಾಡ್ತಾರೆ, ತಮ್ಮ ಪಟ್ಟಾಧಿಕಾರ ಎಲ್ಲ ಹುಗ್ಗಿ ಮಾಡ್ತಾರೆ. ಕಾರ್ಯಕ್ರಮ ನಿದರ್ಶನ ಆಗಿದ್ದಿಲ್ಲ ಅಂದ್ರೆ ಶ್ರೀಧರ್ ಮುರಳಿಗೆರೆ ಮಠದೊಳಗೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ ನಾವು. ಸುಗ್ಗಿ ಮತ್ತು ಹುಗ್ಗಿ ಅಂತ ಕರಿತೀವಿ ನಾವೆಲ್ಲ. ನಮ್ಮ ಜಾನಪದಗಳು ಹೇಗಿದ್ದೀವಿ ಅಂದ್ರೆ ಬಹಳ ಸುಂದರವಾಗಿದೆ. 12 ಅಮಾವಾಸ್ಯೆ 12 ಹುನಿ ಬಂದು ಅಂದ್ರೆ ಜಾನಪದೊಳಗ ಬರ್ತಾವೆಲ್ಲ. ಸಾವಿರವಿನ ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಅಂತ ಆಗಿ ಹೋದ. ಅವನ ಬಾಯಿಲೆ ಜಾನಪದಗಳನ್ನು ಕೇಳಬೇಕು. ಹಬ್ಬ ಬಂತು ಹಬ್ಬ, ಆ ಎಳ್ಳು ಹೋಳಿಗೆ, ಆ ತುಪ್ಪ, ಆ ಪದ್ಯ ಅವನ ಬಾಯಿಲೆಯನ್ನು ಕೇಳಬೇಕದು. ಸುಗ್ಗಿನ ಮಾಡೋಣ ಬರೋ ಅವನ ಬಾಯಿಲೆಯನ್ನು ಕೇಳಬೇಕು, ಹುಕ್ಕೇರಿ ಬಾಳಪ್ಪನ ಬಾಯಿಲೆ. ನಮ್ಮೂರು ನಮಗ ಬಲು ಚಂದ, ನಮ್ಗೆ ಯಾಕೆ ಬೇಕು ಹುಬ್ಬಾಳ ಧಾರವಾಡ ಅಂದ್ರೆ ನಮ್ಮೂರು ನಮಗ ಬಹಳ ಚಂದ. ಆ ಹಬ್ಬದ ನಿದರ್ಶನ ಎಲ್ಲಿಯಾದ್ರೆ ಆಗೈತಂದ್ರೆ ಈ ಶ್ರೀಧರ್ ಮುರುಡಿಗೆರೆ ಮಠಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಪುಣ್ಯಾತ್ಮರೇ. ಆ ಜಾನಪದಗಳು ಬಹಳ ಸುಂದರ. ಕಲ್ಲನಿಕೆರೆ ಮಲ್ಲನಗೌಡ ಕೆರೆಯೊಂದು ಕಟ್ಟಿಸ್ಯಾನ ಪದಗಳನ್ನು ಹಾಡ್ತಾ ಹೋದ್ರಪ್ಪ ಅಂದ್ರೆ ಇತಿಹಾಸನ ಗೊತ್ತಾಗ್ತದೆ. ಆಣಿವಂತ ಆಣಿ, ಯಾವ ಊರಾಣಿ, ಅದಕ್ಕೊಂದು ಇತಿಹಾಸ. ಯಾವ ಪದ್ಯಗಳನ್ನು ಹಾಡ್ತೀವಿ ಬಹಳ ರೋಮಾಂಚನವಾಗಿ ಜಾನಪದಗಳು ನಮ್ಮನ್ನು ಕೂಡ ತಂದು ಮುಂದೆ ಇಟ್ಟಿದ್ದಾರೆ. ಆಮೇಲೆ ಈ ಗೌರಿ ಹುಣಿ ಬಂತಾರ, ಗೌರಿ ಹುಣಿ ಆರತಿ ಮಾಡುವಂತ ಪದ್ಧತಿ ಇರ್ತದ ನೋಡಿ. ಆರತಿ ಮಾಡೋ ಪ್ರಸಂಗದೊಳಗೆ ಹೆಣ್ಮಕ್ಳ ಕೈಗೆ ಆರತಿ ಹಿಡ್ಕೊಂಡು ಹೋಗ್ತಿರ್ತಾರೆ.
ಮತ್ತು ಚುಚ್ಚು ಮತ್ತು ಭಾಳ ಕೆಟ್ಟಲ್ಲ. ಹೊರಗಿಂದ ಏನಾರ ಅಂದ್ರೆ ಗಾಯ ಮಾಸ್ಕೋಬೋದು, ಒಳಗೆ ಚುಚ್ಚಿದ್ರೆ ಭಾಳ ನೋವಾಕೈತಿ. ಇಬ್ಬರು ತಂಡ ಆರತಿ ಮಾಡ್ಕೊಂಡು ಗೌರವ ಹುಣ್ಣಿಮೆಗೆ ಗೌರವ ಬೆಳಗಾಕ್ ಹೋದಾಗ ಇನ್ನೊಬ್ಬಕ್ಕೆ ಚುಸ್ತಾಳಾಕಿಗೆ ನೋಡು ನಿನ್ನ ಗಂಡ ಇಸ್ಪೆಟ್ ಆಡಕತ್ತೇನಿಲ್ಲ ಅಂತೇಳಿ ಅವರು ಆರತಿ ಹಿಡ್ದಾರ, ಇವರು ಆರತಿ ಹಿಡ್ದಾರೆ. ನಿನ್ನ ಗಂಡ ಇಸ್ಪೆಟ್ ಆಡಕತ್ತ ನೋಡು ಅಂಥೇಳಿ ಆಗ್ಲಾರ್ದಕ್ಕೆ ಒಬ್ಬಕಿಗೆ ಆ ಗಂಡನ ಹೆಂಡತಿಗೆ ಚುಚ್ಚು ಮಾತು ಅಂತಾರೆ. ಅವಾಗ ಈಗ ಭಾಳ ಒಳ್ಳೆಕಿದ್ಲಿ. ಆಕಿ ಏನೋ ಅನ್ನಂಗಿಲ್ಲ, ಗಂಡ ಅಂದ್ರೆ ಗಂಡನಲ್ಲ, ಗುಂಡಲ್ಲ ಗಂಡನ. ಅವಾಗ ಆಕಿ ಉತ್ತರ ಕೊಡ್ಬೇಕಲ್ಲ, ಕೈಯಾಗ ಆರತಿ ಹಿಡ್ಕೊಂಡು ಉತ್ತರ ಕೊಡ್ತಾರೆ. ನಮ್ಮ ರಾಯರ ಆಡೋದು ಪಟ್ಟಣ ಶಾಲ್ಯಾಗ ಇಸ್ಪೆಟ್ ಆಡಕತ್ತಾನವ, ಅದು ಎಲ್ಲಿ ಅಗಸಿ ಬಾಗಿಲಿಗೆ. ಆದ್ರೂ ತನ್ನ ಗಂಡ ಅಂದ್ರೆ ಎಷ್ಟು ಅಭಿಮಾನಿ ಇರ್ತದೆ ನಮ್ಮ ರಾಯರ್ ಅಂತ ನೋಡಾಕಿ. ಯಾರಿಗೆ ಮಾಡ್ಕೊಂಡು ಗಂಡಾಗಿ ನಮ್ಮ ರಾಯರ ಆಡೋದು ಪಟ್ಟಣ ಶಾಲ್ಯಾಗ, ನಾನ್ ಹಾಡೋದು ಹಾದಿ ಬೀದ್ಯಾಗ, ಏಕದಾರೋತೆ ಗೌರಿ ಬೆಳಗದಾರೋತೆ. ಅಂದ್ರೆ ಕಲೆಗಳು ಹೇಗಿದಾವ ಅಂತಂದ್ರೆ ಅದನ್ನ ಆ ಪದ್ಯದ ಮುಖಾಂತರ ಉತ್ತರ ಕೊಡಬೇಕು. ಪತಿವ್ರತ ಧರ್ಮಕ್ಕೆ ಹೋದಾಗ ನೋಡು ನಿನ್ನ ಗಂಡ ಇನ್ನೊಬ್ಬರ ಜೊತೆ ನಗ್ತಾ ಇದ್ದಾನೆ ಅಂತಂದಾಗ ಆ ತಾಯಿ ಉತ್ತರ ಕೊಡ್ತಾಳೆ, ನಾ ಮುಡಿದ ಕ್ಯಾದೇಗೆ ಅವಳೊಂದು ಮುಡಿಯಲಿ. ಎಂತ ದೊಡ್ಡ ಗುಣ ನೋಡೋಣ ಜಾನಪದ ಕಲೆ ಒಳಗೆ. ಅಂತ ಸಾಹಿತ್ಯ ಕೊಟ್ಟಿದ್ದು ರಾಜ್ಯ ಇಲ್ಲಿ ಆದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಪುಣ್ಯಾತ್ಮರೇ. ಅಂತ ಸುಂದರವಾದ ಬದುಕನ್ನ ಇಲ್ಲಿ ಸುಗ್ಗಿ ಮತ್ತು ಹುಗ್ಗಿ ಅನ್ನುವಂತ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ಬಹಳ ಖುಷಿಯಾತ ಅನ್ನೋ ಮಾತನ್ನ ಈ ಪ್ರಸಂಗಗಳು ಹೇಳಿ ನಮ್ಮ ಸಿದ್ಧಲಿಂಗೇಶ ರಂಗಣ್ಣನವರು ಅವ್ರ ಬಾಗಲಕೋಟೆ ಜಿಲ್ಲಾದವ್ರ ಬಹಳ ಖುಷಿ ಆಯ್ತು ನಮಗೆ. ಅಲ್ಲಿ ಕರಿಶಂಕರ್ ಅಂತ ಆಗೋದು ರಿಟೈರ್ಡ್ ಆದ್ರೆ ಕಾಣಿಸ್ತೈತೆ ಅವರು, ರಿಟೈರ್ಡ್ ಆದ್ರು ಅವರು ಕೂಡ ಇಂಥ ಕಾರ್ಯಕ್ರಮ ನಮ್ಮ ಶಿರೂರೊಳಗೆ ಭಾಳ ಮಾಡ್ತಾ ಇದ್ರು. 2 ಕಾರ್ಯಕ್ರಮ ಕೂಡ ನಾನು ಹೋಗಿದ್ದೆ. ಆ ಸಮಾರಂಭವನ್ನು ಆಚರಣೆ ಮಾಡ್ಲಿಕ್ಕೆ ಎಷ್ಟು 32 ಜನ ಕಲಾವಿದರು ಇಲ್ಲಿ ಕೂಡ ಬಂದಿದ್ದಾರೆ ನೋಡ್ರಿ. ಕಲೆ ಅನ್ನೋದು ಬಹಳ ಅದ್ಭುತವಾಗುವುದನ್ನ ಮತ್ತನ್ನು ಕೂಡ ಹೇಳ್ತಾರೆ. ಮಣಿಗೆ ಬೇಕು ಒಂದು ಒಲೆ, ಮಣಿಗೆ ಬೇಕು ಒಂದು ಒಲೆ, ಊಟಕ್ಕೂ ಬೇಕು ಎಲೆ, ತೆಲೆಗೆ ಬೇಕು ಒಂದು ಆಧ್ಯಾತ್ಮದ ಕಲೆಯ ಶೆಲೆ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತನ್ನ ಈ ಪ್ರಸಂಗದೊಳಗೆ ಹೇಳಿ ಭಾಳ ಮಾತನಾಡೋಕ್ಕಂತ ಭಾಳ ಜನ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ನೀವು ನೋಡೋಣ. ಬಹುಶಃ ನಮ್ಮ ಶರಣಯ್ಯ ತಂಡವನ್ನು ತಂದಿಲ್ಲಿ ಹಾಕಿ ನೋಡೋ ಗೊರ್ಲೆಕೊಪ್ಪ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡೈತೆ ಅಂತ ಕೇಳಿ ನಾವೆಲ್ಲ ಆ ಕಡೆ ಊರಿಗೆ ಹೋಗ್ತಾ ಇದ್ದೀವಿ. ಭಾಳ ಜನ ಕಲಾವಿದರಿದೆ. ಆ ಹಿನ್ನೆಲೆ ಒಳಗೆ ಪೂಜ್ಯ ಶ್ರೀಗಳವರು ಇದಕ್ಕೆ ಅವಕಾಶ ಕೊಟ್ಟು ನಮ್ಮ ಕಲಾವಿದರು ಬೆಳೀಲಿ, ರಾಷ್ಟ್ರ ಮಟ್ಟಕ್ಕೆ ಹೋಗಲಿ, ವಿದೇಶದ ಮಟ್ಟಕ್ಕೆ ಹೋಗಲಿ, ಅವರ ಪ್ರತಿಭೆಯನ್ನು ನಾವು ಪ್ರಜ್ವಲಿಸ್ಬೇಕಂತೇಳಿ ಕೂಡ ಬಂದಿದ್ದೀವಿ. ನಮ್ಮ ಸದಾಶಿವ ಪಾಟೀಲ್ರು ಫಸ್ಟಿಗೆ ಭಾಳ ಚೆನ್ನಾಗಿ ವಚನ ಹಾಡಿದರು. ಪುಟ್ಟರಾಜ ಗವಾಯಿಗಳ ಪರಮ ಶಿಷ್ಯರವರು. ಅವ್ರ ಪದ್ಯಗಳನ್ನು ಆಕಾಶವನ್ನು ಕಾಯಿನ ರೆಡಿ ಕೇಳ್ತೀನಿ ನಾನು. ಸತ್ಯವಂತರ ಸಂಘವಿರಲ್ಲ ತೀರ್ಥವೇತಕ್ಕೆ ಅವನ ಬಾಯಲೇನೆ ಕೇಳ್ಬೇಕು, ಸದಾಶಿವ ಪಾಟೀಲ್ ಬಾಯಲೇನೆ. ಅಂದ್ರೆ ಪದ್ಯಗಳಂದ್ರೆ ಹಾಗಿರ್ತದೆ. ಅಂತ ಪದ್ಯಗಳನ್ನು ಕಲಾವಿದರಿಗೆ ಪ್ರೋತ್ಸಾಹ ಮಾಡೋದೇ ಶ್ರೀಮಠದ ಕೊಡುಗೆ ಅನ್ನೋ ಮಾತನ್ನು ಹೇಳಿ ಅಂತ 32 ಕಲಾ ತಂಡ ಇಲ್ಲಿ ಬಹಳ ಸುಂದರವಾಗಿ ಕಾರ್ಯಕ್ರಮ ನಡೀತಿದೆ. ಇದು ಆದರ್ಶವಾಗಿ ಬೆಳೀಲಿ. ಕೇವಲ ಇಲ್ಲಿ ಹಾಡಿ ಇಲ್ಲಿ ಕೇಳಿ ಬಿಡೋದು ಬೇಡ, ಅದು ಅವಾಗಿವಾಗ ಪ್ರಜ್ವಲಿಸುವಂತ ಕಾಯಕ ಆಗಲಿ ಅಂತ ಹಾರೈಸಿ ಈ ಟಿವಿ ಮಾಧ್ಯಮ, ಪೇಪರ್ ಮಾಧ್ಯಮ, ಮೊಬೈಲ್ ಮಾಧ್ಯಮದ ಈ ಭರಾಟೆ ಒಳಗೆ ಕಲೆಗಳು ನಶಿಸಿ ಹೋಗಲಾರ ಜೀವಂತ ಉಳಿಲಂತೇಳಿ ಈ ಪ್ರಸಂಗದ ಆಶಿಸಿ ನಿಮಗೆಲ್ಲ ಅಭಿವಂದಿಸಿ ಈ ಕಾರ್ಯಕ್ರಮ ಬರಬೇಕಂತ ಅಜ್ಜವರು ನಮಗೆಲ್ಲ ಹೇಳಿ. ಜಾನಪದ ಅಂದ್ರೆ ಹಾಗೆ ನಾವೆಲ್ಲ ನೋಡಿ ಎಷ್ಟು ಚಂದ ಜಾನಪದ ಹಾಡ್ತಿದ್ರಲ್ಲ. ಆಚಾರಕ್ಕರ ಸಾಗು, ರಾಜ್ಯಕ್ಕರ ಸಾಗು ಅಲ್ಲ, ಮಣಿಗಾರ ಸಾಗೋದಲ್ಲ, ಮೊಬೈಲ್ಗಾರ ಸಾಗೋದಲ್ಲ, ಆಸ್ತಿಗಾರ ಸಾಗೋದಲ್ಲ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನೆಲ್ಲ ಚೋಡ ಮಣಿಯಾಗು ನನಕಂದ, ಜಗಕ್ಕೆಲ್ಲ ಜ್ಯೋತಿ ನೀನಾಗು. ಮನಿಗೆ ಜ್ಯೋತಿ ಅಲ್ಲ, ಊರಿಗೆ ಜ್ಯೋತಿ ಅಲ್ಲ, ದೇಶಕ್ಕೆ ಜ್ಯೋತಿ ಅಲ್ಲ, ಇಡೀ ವಿಶ್ವಕ್ಕೆ ಜ್ಯೋತಿ ಆಗಲಿ ಅನ್ನುವಂತ ತಾಯಿ ಹಾರೈಕೆ ಆ ಮಕ್ಕಳಲ್ಲಿ ಪ್ರಜ್ವಲಿಸಲಿ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಪರಂ ಪೂಜ್ಯ ಪುಟ್ಟರಾಜ ಗವಾಯಿಗಳವರ ಶಿಷ್ಯೋತ್ತಮರಾಗಿರುವಂತ ಪಂಡಿತ ದೊಡ್ಡೈ ಗವಾಯಿಗಳು ಕಲ್ಲೂರು ಈಗ ಪ್ರಪ್ರಥಮವಾಗಿ ಶಾಸ್ತ್ರೀಯ ಸಂಗೀತದೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ಇವರಿಗೆ ತಬಲಾ ಸಾಥಿಯಾಗಿ ಆತ್ಮೀಯ ಯುವ ಕಲಾವಿದರಾಗಿರುವಂತಹ ಜಲೀಲ್ ಪಾಷಾ ಮುದ್ದಬಳಿಯವರು, ಹಾರ್ಮೋನಿಯಂ ಸಾಥಿಯಾಗಿ
ಹಿರಿಯರಾಗಿರುವಂತಹ ಹುಚ್ಚಯ್ಯ ಕಟ್ಟಿಗೆಯೊಳ್ಳೆಯವರು ವೇದಿಕೆಗೆ ಬರಬೇಕು. ಹಿರಿಯ ಕಲಾವಿದರು
ಸಂಗೀತ ಕಾರ್ಯಕ್ರಮ ತಬಲಾ ಸೋಲೋ ಆತ್ಮೀಯ ಯುವ ಕಲಾವಿದರಿಗಿರುವಂತ ಜಲೀಲ್ ಪಾಸ ಮುದ್ದಬಳಿ ಇವರಿಂದ ಮಳೆ ಬಂದಾಗ ಹೆಂಗಿರುತ್ತೆ? ಟ್ರೈನ್ ಸೌಂಡ್
ಕಟ್ಟ ಕಟ್ಟ ಧರ ಧರಿ ಕಟ್ಟ ಕಟ್ಟ ಧೈ ಧೈ ತೈ ತೈ ಕಾತ ತೈ ತೈ ಕಾತ ಗದಿ ಗಂಡನ ತಿರಿಕದ ಗದಿಗೆ ತಾದೇ ಇಂತ ತಿರಿಕದ ಗದಿಗೆ ಹಾದ ಗಂಡನ ತಿರಿಕದ ಗದಿಗೆ ಹಾದೆ ಇಂತ ತಿರಿಕದ ಗದಿಗೆ ಹಾದ ಗಂಡನ ತಿರಿಕದ ಗದಿಗೆ ಹಾದೆ ಇಂತ ತಿರಿಕದ ಗದಿಗೆ ಹಾದ ಚಕ್ರದ ಇದಕ್ಕೆ ಜೂಲ ಅಂತಾರೆ ಲಯ ಆ ಕಡೆ ಈ ಕಡೆ ಹೋಗ್ತಾರೆ. ಗುರು ತೋರಿಸದಲ್ಲದೆ ಗುರು ತೋರಿಸದಲ್ಲದೆ ಕಾಣಿಸದನ್ನ ಕಾಣಿಸದಲ್ಲದೆ ಕಾಣಿಸದಲ್ಲ ಸಾರಿ ಚೆನ್ನದ ಮುಕ್ತಿ ಸಾರಿ ಚೆನ್ನದ ಗುರುತೋ ಕಾಣಿಸದಲ್ಲ ಸಾರಿ ಚಲ್ಲದ ಮುಕುತಿ ಮುಕುತಿ
सारी जगह मुकुटी मुकुटी सारी जगह वो जलमग पानी चलन ವೇದದ ಮೊದಲಿನ ವೇದದ ಮೊದಲಿನ ಓದಲಿ ಯಾಕೋ ಹಿಂಗ್ಯಾಕೆ ವೇದದ ಮೊದಲಿನ ಓದುವಿದು ವೇದನಿಯೋತ ಹೊಂದಿರುವುದು ಜನರಿಗೆ ಕಾಣಿಸದನ ಕಾಣಿಸದನ ಸಾರಿ ಚಲ್ಲದ
ಭಕ್ತಿಯ ಹಾಡುಗಳು ವಾಲ್ಮೀಕಪ್ಪ ಎಕ್ಕರ್ನಾಳ್ ಅವರು ಬೇಗನೆ ವೇದಿಕೆಗೆ ಬರಬೇಕು ದಯಮಾಡಿ. ಹನುಮ ತಾಯಿಗೆ ಶರಣು ಜನನಿ ಹನುಮ ತಾಯಿಗೆ ಶರಣು ಹಡೆದಮ್ಮನ ಅಂತ ಕರುಣ ಹಡೆದಮ್ಮನ ಅಂತ ಕರುಣ ಕಟ್ಟಿ ಬೆಳೆಸಾಳೋ ಜನಪದ ಕಂಕಣ ಕಟ್ಟಿ ಬೆಳೆಸಾಳೋ ಜನಪದ ಕಂಕಣ ಉಣಿಸಾಳೋ ಕಲೆಯ ಹಲುಜೇನ. ನಮ್ಮವ್ವ ಹನುಮವ್ವ ತಾಯಿ ಮಲೆ ಹಾಲಿನ ಜೊತೆಗೆ ಕಲೆ ಸಂಸ್ಕೃತಿಯ ಹಾಲುಣಿಸಿ ಬೆಳೆಸಿದ್ದಾಳೆ ನನ್ನವ್ವ ಹನುಮವ್ವ ತಾಯಿ. ಹನುಮವ್ವ ತಾಯಿ ಕಟ್ಟಿ ಬೆಳೆಸಾಳೋ ನನ್ನ ಮಗನಿಗೆ ನಾಡಿನಲ್ಲಿ ಮೂಲದಾಟಿಯ ಜನಪದ ಹಾಡುಗಾರಿಕೆಗೆ ಯಾರು ತಡೆದು ನಿಲ್ಲಿಸಬಾರದೆಂಬ ಕಳಕಳಿಯಿಂದ ಜನಪದ ಕಂಕಣವನ್ನೇ ಕಟ್ಟಿ ಬೆಳೆಸಿದ್ದಾಳೆ ನನ್ನವ್ವ ಹನುಮವ್ವ ತಾಯಿ. ಹನುಮವ್ವ ತಾಯಿ ಕಟ್ಟಿ ಬೆಳೆಸಾಳೋ ಜನಪದ ಕಂಕಣ ಉಣಿಸಾಳೋ ಕಲೆಯ ಹಲುಜೇನ ಹಡೆದಮ್ಮನಂತ ಕರುಣ ಹಾಡಿ ಕುಣಿಯುವೆ ದಿನ ದಿನ ಹಾಡಿ ಕುಣಿಯುವೆ. ಇದು ನಮ್ಮ ಜನಪದ ಗತ್ತು. ಹಾಡಿ ಕುಣಿಯುವೆ ಹಾಡಿ ಕುಣಿಯುವೆ ದಿನ ದಿನ ಜಲಪದ ಹಾಡೆ ನನ್ನ ಪ್ರಾಣ ಕುಂತು ಕೇಳಿರಿ ಕೂಡಿದ ಜನ ಅಂತ ಹೇಳ್ತಾ ಈಗ ಸುಗ್ಗಿ ಹಾಡು. ಮುಂಗಾರಿ ಮಳೆಯಾಗಿ ತಂಗಾಳಿ ಹಿತವಾಗಿ ಸ್ವಲ್ಪ ಕಡಿಮೆ ಮಾಡ್ರಿ ಗುರುವೆ, ಸ್ವಲ್ಪ ಕಾರ್ಬನ್ ಬರ್ತಿದೆ. ಮುಂಗಾರಿ ಮಳೆಯಾಗಿ ತಂಗಾಳಿ ಹಿತವಾಗಿ ಗಿಡ ಮರ ಬಳ್ಳಿ ಚಿಗುರಾಗೆ ಬೆಳೆದಾವೋ ಗನವಾಗೆ ಗಿಡ ಮರ ಬಳ್ಳಿ ಚಿಗುರಾಗೆ ಬೆಳೆದಾವೋ ಗನವಾಗೆ
ರೈತರ ಸ್ನೇಹ ಸಂಬಂಧ ಜನ್ಮ ಜನ್ಮದ ಅನುಬಂಧ ರೈತರ ಸ್ನೇಹ ಸಂಬಂಧ ಜನ್ಮ ಜನ್ಮದ ಅನುಬಂಧ ಮುತ್ತೈದೆ ತಾಯಂದಿರೋ ಚೆತ್ತೇಲೆ ತಲೆ ಮುರಿದ ಮುತ್ತೈದೆ ತಾಯಂದಿರೋ ಚೆತ್ತೇಲೆ ತಲೆ ಮುರಿದ ಮುತ್ತಿನ ತರಾಸೆ ಕಣದಾಗ ಮುತ್ತಿನ ತರಾಸೆ ಕಣದಾಗ ಎಳೆದಾರೋ ಮಾದೇವ ಮುತ್ತಿನ ತರಾಸೆ ಕಣದಾಗ ಎಳೆದಾರೋ ಮಾದೇವ ಭೂಮಿ ತಾಯಿ ಮಡಿಲಲ್ಲೇ ಬಂಗಾರ ಬೆಳಿಮುತ್ತು ಭೂಮಿ ತಾಯಿ ಮಡಿಲಲ್ಲೇ ಬಂಗಾರ ಬೆಳಿಮುತ್ತು ಕೈ ಕೆಸರಾದರ ಬಾಯಿ ಮಸರೆಂದು ಹಿರಿಯಾರೋ ಹೇಳ್ತಾರೆ ಕೈ ಕೆಸರಾದರ ಬಾಯಿ ಮಸರೆಂದು ಹಿರಿಯಾರೋ ಹೇಳ್ತಾರೆ ಕನ್ನಡಮ್ಮನ ಸಿರಿನಾಡು ಕನ್ನಡಮ್ಮನ ಸಿರಿನಾಡು ಬೇಲೂರು ಹಳೆಬೀಡು ಕನ್ನಡಮ್ಮನ ಸಿರಿನಾಡು ಬೇಲೂರು ಹಳೆಬೀಡು ಕನ್ನಡಮ್ಮನ ಸಿರಿನಾಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಚೌಡವ್ವ ಮಂಡಲ್ಲಿ ಒದರಿರೇ ಮಾಯ್ ಕಾತ್ತಿ ಚೌಡವ್ವ ಮಂಡಲ್ಲಿ ಒದರಿರೇ ಮದ್ದೂರಿಂದಾಚೆ ಮಾಡವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಾಡವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಳವಳ್ಳಿ ತೋಪಲ್ಲಿ ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ ಗಂಡು ಮಂಡೆ ಅಲ್ಲೇ ಬದುವರು
ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ಎದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ನಮ್ಮ ಎದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕನ್ನಡಿ ಬಂದೋ ಕಂಚಿನ ಹೆಬ್ಬರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬರೆ ಬಂದೋ ಸನ್ನೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ಸನ್ನೇರಿ ಮ್ಯಾಲೆ ಮಾಡಿ ಬಂದೋ ಬಾಳೆ ಬಾಗಿದವೋ ಸನ್ನೇರಿ ಮ್ಯಾಲೆ ಮಡಿಬಂದೋ ಚೌಡವ್ವ ಸಣ್ಣೇರಿ ಮ್ಯಾಲೆ ಮಡಿಬಂದೋ ಚೌಡವ್ವ ಮಡಿಯ ತೆಗೆಯೋದು ಬೆಳಗಾದೋ ಬಾಳೆ ಬಾಗಿದವೋ ಇನ್ನು ಮಡಿಯ ತೆಗೆಯೋದು ಬೆಳಗಾದೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದ. ಧನ್ಯವಾದಗಳು ದೀಪಾಶ್ಯಾಮ್ ತಂಡಕ್ಕೆ. ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಬಾಳು ಕಟ್ಟಲು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಲು ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ
ಚಂದ ನೋಡಿ ಬೈಲ ತಂಗಿ ಕೊಡುವ ಬಡಿದಾನ ಚಂದ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಹಳ್ಳಿಯ ಹೈಕ್ಲೆಲ್ಲ ಹುಳ್ಳಿಯ ಹುರ್ಕೊಂಡು ಕೊಲ್ಲಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂದಿಯ ಪದಗಳ ಹಾಡಾಡೆ ಹಳ್ಳಿಗೆ ಸಂತಸ ತುಂಬುತ್ತಾರೆ ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ ಭೂಮಿ ತಾಯಿ ಕಾಲು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ಬಂದಿತು ಸುಗ್ಗಿಕಾಲ ಹಿಗ್ಗಿ ಬಂದಿತು ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ಸಾವಳಿಗೆ ಮೊಹಮ್ಮದ್ ಸಾಹೇಬರ ಒಂದು ಅನುಭವ ಗೀತೆ. ಗಿಲ 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 ಗಿಲೇರಿ ನಾಗಲೋಕದ ನಾರಿ ಯವನಾಗಲೋಕದ ನಾರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ ವಚನ ಮಾಡಿದೆ ಇಕ್ಕಿಲೆ ಹೂವಾರಿ ತಮ್ಮಕ್ಕಿ ವಕೀಲ ಮುಡಿದೆ ನಾನೆಂತ ನಾರಿ ನಾನೆಂತ ನಾರಿ ನಾನೆಂತ ನಾರಿ
ನನ್ನ ಹೆಸರು ನೋಡಿ. ಹಲೋ ಮುರುವಲಿ ಮುದ್ದಿನ ಚಂಡಿ ತರಿಸಿದೆ ತಾರಾತೂರಿ ಆಹಾ ತಾರಾತೂರಿ ಓಹೋ ತಾರಾತೂರಿ ಆರು ಮರದ ನೀರಾದ ಸೀರಿ ಗೋಳಿ ಗೋರಿ ಆಹಾ ಗೋಳಿ ಗೋರಿ ಓಹೋ ಗೋಳಿ ಗೋರಿ 6 3 9 ಸೇರಿ 6 3 9 ಸೇರಿ 96 ಬೇರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ ಗಿಲ್ಲ 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 ಗೀಲರಿ ಗಿಲ್ಲ 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 ಗೀಲರಿ ನಾಗಲೋಕದ ನಾರಿ ಯೋ ನಾಗಲೋಕದ ನಾರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ. ಸಿದ್ದಾನ ಸಿಲಿರಿ ಓಹೋ ಸಿದ್ದಾನ ಸಿಲಿರಿ ಓಹೋ ಸಿದ್ದಾನ ಸಿಲಿರಿ ಶಿಲೆಯಲ್ಲಿ ಅಲ್ಲಿ ಅಲೆಯದ್ದೀತು ಪುಷ್ಪದ ಎಲಿರಿ ಆಹಾ ಪುಷ್ಪದ ಎಲಿರಿ ಓಹೋ ಪುಷ್ಪದ ಎಲಿರಿ ಎಲೆಯಲ್ಲಿ ಎಲೆಯಾಗಿ ಉಳಿದಾನ ನಮ್ಮ ಎಲೆಯಲ್ಲಿ ಎಲೆಯಾಗಿ ಉಳಿದಾನ ನಮ್ಮ ದತ್ತಗೀರ ಕವಿರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ ಗಿಲ್ಲ 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 ಗೀಲರಿ ಗಿಲ್ಲ 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 ಗೀಲರಿ ನಾಗಲೋಕದ ನಾರಿ ಯೋ ನಾಗಲೋಕದ ನಾರಿ ನನ್ನ ಹೆಸರು ನೂರಿ ನನ್ನ ಹೆಸರು ನೂರಿ. ಧನ್ಯವಾದಗಳು.
ತಾಯವ್ವ ಉಡುವಾರ ಭೂಮಿ ತಾಯವ್ವ ಉಡುವಾರ ಭೂಮಿ ತಾಯವ್ವ ಉಡುವಾರ ಭೂಮಿ ತಾಯವ್ವ ಭೂಮಿ ತಾಯವ್ವ ಉಡುವಾರ ನಮ್ಮವ್ವ ರಾಶಿಗೆ ಉಲಸ ಕೊಡುವಾರ ರಾಶಿಗೆ ಉಲಸ ಕೊಡುವಾರ ರಾಶಿಗೆ ಉಲಸ ಕೊಡುವಾರ ಕುಂಡಕಲ್ಲಿನ ಮೇಲೆ ಪಂಡ ಮಕ್ಕವನು ಬಂಡೆ ಮನೆ ನಾನುಳ್ಳುಳಿಗೋ ಆತ ಬಂಡಿಯ ಮೇಲೆ ರಾಶಿ ಮಕ್ಕವನು ಚುಲವನೆ ನಾನ್ ಕಳ್ಳಮರಿಗೋ ಯಾಕೋ ಬಸವ ಬೆಳಗಾನೆ ಕಣಕರ ರಾಶಿ ಮಂಗಲ ಬಂದ ಮುಟ್ಟಿನ ಸಳ್ಳು ಅಲಕ ಮಲಕ ಗಣ್ಯ ಅದ ನಮ್ಮ ಬಸವ ಗಣ್ಯ ಗಣ್ಯ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ. ನಾನು ಜನಪದ ಸಂಗೀತನ ಹಾಡ್ಲಿದ್ದೀನಿ. ಮದುವೆಯಾದ ಹುಡುಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತಾಯಿ ಮಗಳಿಗೆ ಒಂದಿಷ್ಟು ಕಿವಿ ಮಾತನ್ನ ಹೇಳ್ತಾಳ. ಅಂತ ಕಿವಿ ಮಾತನ್ನ ನಾನು ಹಾಡಿನ ಮೂಲಕ ವ್ಯಕ್ತಪಡಿಸ್ತೀನಿ.
ಕಡೆಗೆ ಜೀವ ಹಿಂದಿದ್ದು ಓಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಓಡಿಯಿತ್ತು ಆಡುಗಾರ ನನ್ನೊಂದಿಗೆ ಓಡಿಯಿತ್ತು ಆಡುಗಾರ ನನ್ನೊಂದಿಗೆ ಗಿಲಿಗಿಲಿ ಗಿಲ್ಲತ್ತು ಕಾಲಿಗೆ ಕಣ್ಣತ್ತು ಕೈಗೆ ಬಳ್ಳೆ ಕಣ್ಣತ್ತು ರಂಗೆದ್ದಿದ್ದು ನಿನ್ನ ಕಲ್ಲು ಹಾರಿಕೊಂಡು ಮುಂಗೆದ್ದಿದ್ದು ಮನಸ್ಸಿನ ಕುಲಸ್ಸು ರಂಗೆದ್ದಿದ್ದು ನಿನ್ನ ಕಣ್ಣು ಕಡೆಗೆ ಜೀವ ಹಿಂದಿದ್ದು ಜೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಗಾರ ನನ್ನೊಂದಿಗೆ ಜೋಡಿಯಿತ್ತು ಆಡುಗಾರ ನನ್ನೊಂದಿಗೆ ಗಿಲಿಗಿಲಿ ಗಿಲ್ಲತ್ತು ಕಾಲಿಗೆಡ್ಡೆ ಕಣ್ಣತ್ತು ಕೈಯ ಬಳ್ಳೆ ಕಣ್ಣತ್ತು ರಾಮು ತಂಡ ಕೊಪ್ಪಳ ಅವರಿಂದ ಒಂದು ವಿಶೇಷ ನೃತ್ಯ ಸುಗ್ಗಿ ಹುಗ್ಗಿಗಾಗಿ ಇದರಲ್ಲಿ ಕುಮಾರಿ ಸಾಹಿತ್ಯ ಗೊಂಡ್ಬಾಳ್ ಅವರು ಸಹ ನೃತ್ಯ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳು ನಡೆದಂತಹ ಮಕ್ಕಳ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತವರು ಈ ತಂಡದಲ್ಲಿದ್ದಾರೆ ಅನ್ನೊಂದು ಹೆಮ್ಮೆಯ ವಿಷಯ. ಈಗ ರಾಮು ತಂಡದಿಂದ ಒಂದು ನೃತ್ಯ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನಡೆದೆಂದು ನಮ್ಮನಿದ್ದರೆ ಕಲಿಯುತ್ತಿದ್ದರೆ ಸಹಿಸುವುದಿಲ್ಲ. ಕೆಂಪು ಹಳದಿ ಬಾವುದಕ್ಕೆ ನೀನೆ ತಾನೇ ಬಾವುದನ್ನ ನಿನ್ನಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ಹಿಕ್ಕೀರ ಎದುರಾರೋ ನಿನಗೆ ಮನೀಪ ಮನೆ ಬೀಲಿ ನೀನಾದೆ ನಮಗೆ. ಜಂಗಮನು ನೀನಪ್ಪ ಜಾತ್ರೆಯೂ ನಿನದಪ್ಪ ಜೋಳಿಗೆಯ ಮಾದಪ್ಪ ಜಂಗಮದ ಕಾಯಪ್ಪ ಕಾಯೋ ನಮ್ಮಪ್ಪನೇ ಉಘೆ ಉಘೆ ಕಾಯೋ ನಮ್ಮಪ್ಪನೇ. ಜಂಗಮನು ನೀನಪ್ಪ ಜಾತ್ರೆಯೂ ನಿನದಪ್ಪ ಜೋಳಿಗೆಯ ಮಾದಪ್ಪ ಜಂಗಮದ ಕಾಯಪ್ಪ ಕಾಯೋ ನಮ್ಮಪ್ಪನೇ ಉಘೆ ಉಘೆ ಕಾಯೋ ನಮ್ಮಪ್ಪನೇ. ಏಳುಮಲೆಯ ಮಾದಪ್ಪ ನಾಗಮಲೆಯ ನಾಗಪ್ಪ ನಾಗಮಣಿಯ ನಮ್ಮಪ್ಪ ನಾಗರಾಜ ನೀನಪ್ಪ ತುಮಲೆಯ ಮಾದಪ್ಪನೇ ಉಘೆ ಉಘೆ ತುಮಲೆಯ ಮಾದಪ್ಪನೇ.
ಈಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ ನೆರವೇರಿಸಿಕೊಡ್ಲಾ ಇದ್ದಾರೆ ಮಹೇಶ್ ಬಾಬು ಸುರ್ವೆ ಅವರು. ಎಲ್ಲರಿಗೂ ವಂದಿಸುತ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ 108 ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಧರ್ ಮುರುಡಿ ಮಠ ಹಿರೇಮಠ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಅದೇ ರೀತಿ ಇನ್ನೋರ್ವ ಶ್ರೀಗಳಾದಂತಹ ಜಗದ್ಗುರು ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಠ ಗುಳದಿಗುಂಡ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಮರೇಶ್ ಹುಗಡಿ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ಶ್ರೀಮತಿ ನೀಲಮ್ಮ ಅಡವೆಪ್ಪ ಬಾವಿಮನಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳು.